ನೀವೆಲ್ಲ ಜಿಂದಾಲ್ ಹೆಸರು ಕೇಳೇ ಇರ್ಬೋದು. JSW ಸಿಮೆಂಟ್, JSW ಪೇಂಟ್. JSWನ ಫೌಂಡರ್ ಬಂದ್ಬಿಟ್ಟು ಓಂ ಪ್ರಕಾಶ್ ಜಿಂದಾಲ್. ಇವರು ಮೇನ್ಲಿ ಹರಿಯಾಣಗೆ ಬಿಲಾಂಗ್ಸ್ ಆಗ್ತಾರೆ. ಹರಿಯಾಣದಿಂದ ಮೈಗ್ರೇಷನ್ ಆಗಿ ಮುಂಬೈಗೆ ಬಂದು ಅವರ ಫಸ್ಟ್ ಸ್ಟೀಲ್ ಪ್ಲಾಂಟ್ನ ವಸಿಂದದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವರು 31 ಮಾರ್ಚ್ 2005 ಡೆತ್ ಆಗ್ತಾರೆ. ಇವರ ಡೆತ್ನ ನಂತರ ಟೋಟಲ್ ಜಿಂದಾಲ್ ಗ್ರೂಪ್ನ ಎಲ್ಲ ಜವಾಬ್ದಾರಿ ತನ್ನ ಮಗನಾದ ಸಜ್ಜನ್ ಜಿಂದಾಲ್ ಹ್ಯಾಂಡ್ ಓವರ್ಗೆ ಬರುತ್ತೆ. ಡಬ್ಲ್ಯೂನ ಎಲ್ಲ ಜವಾಬ್ದಾರಿ ಸಜ್ಜನ್ ಜಿಂದಾಲ್ ಮೇಲೆ ಬಂದಾಗ JSWನ ಒಂದು ಹೊಸ ಚಾಪ್ಟರ್ ಶುರು ಆಗುತ್ತೆ. ಸಜ್ಜನ್ ಜಿಂದಾಲ್ JSWನ ತುಂಬಾ ಸೆಕ್ಟರ್ ಕಡೆ ಡೆವಲಪ್ ಮಾಡ್ತಾರೆ. ಇವರು 14 ಸ್ಟೀಲ್ ಪ್ಲಾಂಟ್ನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಬಿಗ್ಗೆಸ್ಟ್ ಪ್ಲಾಂಟ್ ಕರ್ನಾಟಕದ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಲೊಕೇಟ್ ಆಗಿದೆ. ಸ್ಟೀಲ್ ಪ್ಲಾಂಟ್ ಸಂಡೂರು ತಾಲೂಕಿನ ತೋಣಗಲ್ ವಿಲೇಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸ್ಟೀಲ್ ಪ್ಲಾಂಟ್ ಇಂದ ಇಡೀ ಜಗತ್ತಿಗೆ 17 ಮೆಟ್ರಿಕ್ ಟನ್ ಅಷ್ಟು ಸ್ಟೀಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಇದು ಕರ್ನಾಟಕದ ಹೈಯೆಸ್ಟ್ ಸ್ಟೀಲ್ ಪ್ರೊಡ್ಯೂಸರ್ ಹಾಗೂ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೀಲ್ ಪ್ರೊಡ್ಯೂಸರ್. ಟಾಟಾ ಬಿಟ್ರೆ ನೆಕ್ಸ್ಟ್ JSW ಸ್ಟೀಲ್ ಪ್ರೊಡಕ್ಷನ್ ಇಡೀ ಇಂಡಿಯಾದಲ್ಲೇ ಟಾಪ್. JSWನ ಜವಾಬ್ದಾರಿ ಸಜ್ಜನ್ ಜಿಂದಾಲ್ ಮೇಲೆ ಬಂದಾಗ ಸಜ್ಜನ್ ಜಿಂದಾಲ್ ಅವರು ಜಿಂದಾಲ್ ಕಂಪ್ನಿನ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಡೆವಲಪ್ ಮಾಡೋಕೆ ಟ್ರೈ ಅವರು 2009 ಅಲ್ಲಿ JSW ಸಿಮೆಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಮೇ 2, 2019 ನಲ್ಲಿ ಇವರು JSW ಪೇಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸಜ್ಜನ್ ಜಿಂದಾಲ್ ವೈಫ್ ಸಂಗೀತಾ ಜಿಂದಾಲ್ ಅವರು JSW ಫೌಂಡೇಶನ್ನ ಚೇರ್ಪರ್ಸನ್ ಆಗಿದ್ದಾರೆ. ಸಜ್ಜನ್ ಜಿಂದಾಲ್ ಅವರ ಮದರ್ ಸಾವಿತ್ರಿ ಜಿಂದಾಲ್ ಅವರು ಏಷ್ಯಾದ ರಿಚೆಸ್ಟ್ ವುಮೆನ್. ಇವರ ಟೋಟಲ್ ನೆಟ್ ವ್ಯಾಲ್ಯೂ ಬಂದ್ಬಿಟ್ಟು 3.65 lakh crore. ಇವರು ಹರಿಯಾಣದ ರಿಚೆಸ್ಟ್ ವುಮೆನ್ ಹಾಗೂ ಏಷ್ಯಾದ ರಿಚೆಸ್ಟ್ ವುಮೆನ್. ಜಿಂದಾಲ್ ಕಂಪ್ನಿಯಲ್ಲಿ ಟೋಟಲ್ 40,000+ ವರ್ಕರ್ಸ್ ವರ್ಕ್ ಮಾಡ್ತಿದ್ದಾರೆ. ಇಡೀ ಜಿಂದಾಲ್ನ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 2.378 ಟ್ರಿಲಿಯನ್. ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದ ಜಿಂದಾಲ್ ವಿಜಯನಗರ ಸ್ಟೀಲ್ ಆ್ಯಂಡ್ ವರ್ಕ್ಸ್ ಎಂಬ ಫ್ಯಾಕ್ಟರಿಯಿಂದ ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ಬಹಳಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಕ್ಕಿದೆ. ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ಎಜುಕೇಷನ್ ಹಾಗೂ ಹಾಸ್ಪಿಟಲ್ ಪ್ರೊವೈಡ್ ಮಾಡಲು ಇವರು ಹಾಸ್ಪಿಟಲ್ ಹಾಗೂ ಸ್ಕೂಲ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇವರು ಸ್ಪೋರ್ಟ್ಸಿಗೆ ಪ್ರೇರಣೆ ನೀಡಲು JSW ಸ್ಪೋರ್ಟ್ಸ್ ಎಂಬ ಕ್ಲಬ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ನೀವೆಲ್ಲ ನೀರಜ್ ಚೋಪ್ರಾ ಹೆಸರು ಕೇಳಿ ಇರ್ಬೋದು. ಇವರು ಇಂಡಿಯಾಗೆ ಜಾವ್ಲಿನ್ ಥ್ರೋ ಅಲ್ಲಿ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ಇವರು JSW ಸ್ಪೋರ್ಟ್ಸ್ ಅಕಾಡೆಮಿ ಇಂದ ತರಬೇತಿಯನ್ನು ಪಡೆದಿದ್ದಾರೆ. ಜಿಂದಾಲ್ ಅವರು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು ಅವರಿಂದ ಕಾಸಸ್ಗಳು ಬಹಳಷ್ಟು ಇವೆ. ಇವರು ರಿಲೀಸ್ ಮಾಡುವ ಕೆಮಿಕಲ್ ಹಾಗೂ ಡಸ್ಟ್ ಎಲ್ಲ ಇಲ್ಲೇ ಸುತ್ತಮುತ್ತ ಇರೋ ಜನರಿಗೆ ಬಹಳಷ್ಟು ತೊಂದರೆ ಆಗುತ್ತಿದೆ. ಇವರು ರಿಲೀಸ್ ಮಾಡುವ ಕೆಮಿಕಲ್ ಹಾಗೂ ವೇಸ್ಟ್ಗಳು ಸುತ್ತಮುತ್ತ ಇರೋ ಹಳ್ಳಿಗಳ ನೀರಿಗೆ ಸೇರಿ ಅಲ್ಲಿನ ಜನರಿಗೆ ಬಹಳಷ್ಟು ಕಷ್ಟ ಉಂಟು ಮಾಡಿದೆ. ಇವರು ಬಿಡುವ ವೇಸ್ಟ್ ಹಾಗೂ ಕೆಮಿಕಲ್ ಇಲ್ಲೇ ಪಕ್ಕದಲ್ಲಿರೋ ನಾರಿಹಳ್ಳ ಜಲಾಶಯಕ್ಕೆ ಬಿಡುಗಡೆ ಮಾಡುತ್ತಾರೆ. ಇದರಿಂದ ಆ ನಾರಿಹಳ್ಳವು ಬಹಳಷ್ಟು ಪೊಲ್ಯೂಟೆಡ್ ಆಗಿದೆ. ಈ ಪೊಲ್ಯೂಟೆಡ್ ನೀರಿಂದ ಬಳಸುವ ಜನರೆಲ್ಲ ಬಹಳಷ್ಟು ರೋಗಗಳಿಗೆ ತುತ್ತಾಗಿದ್ದಾರೆ. ಇವರು ಮೈನಿಂಗ್ ಮಾಡಿದ ಮಣ್ಣಿನಿಂದ ಐರನ್ ಓರ್ ಅನ್ನು ತೆಗೆದುಕೊಂಡ ಮೇಲೆ ದೊಡ್ಡ ದೊಡ್ಡ ಪೈಪಿನಿಂದ ಆ ಮಣ್ಣಿನಲ್ಲಿರುವ ವೇಸ್ಟ್ ಹಾಗೂ ಡಸ್ಟ್ ಅನ್ನು ಹೊರಗಡೆ ಬಿಡುತ್ತಾರೆ. ಆ ಹೊರಗಡೆ ಬಿಟ್ಟ ಡಸ್ಟ್ ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ತಲುಪಿ ಆ ಹಳ್ಳಿಯ ಜನರು ಬಹಳಷ್ಟು ರೋಗಗಳಿಗೆ ಹಾಗೂ ಅವರ ಆರೋಗ್ಯಕ್ಕೆ ಹಾನಿ ಆಗುತ್ತದೆ. ಈ ಮೈನ್ ಡಸ್ಟ್ ಅಟ್ಮಾಸ್ಫಿಯರ್ ಅಲ್ಲಿ ರಿಲೀಸ್ ಆದಾಗ ಅಟ್ಮಾಸ್ಫಿಯರ್ ಜೊತೆ ಮಿಕ್ಸ್ ಆಗುತ್ತೆ. ಇದರಿಂದ ಅಗ್ರಿಕಲ್ಚರ್ ಲ್ಯಾಂಡ್ನ ಫರ್ಟಿಲಿಟಿ ಲಾಸ್ಟ್ ಆಗುತ್ತೆ. ಇದರಿಂದ ರೆಸ್ಪಿರೇಷನ್ ಪ್ರಾಬ್ಲಮ್ ಆಗಬಹುದು. ರೆಸ್ಪಿರೇಷನ್ ಪ್ರಾಬ್ಲಮ್ ಇಂದ ಆಲ್ ಓವರ್ ವರ್ಲ್ಡ್ ನಲ್ಲಿ 4 ಮಿಲಿಯನ್ ಅಷ್ಟು ಪೀಪಲ್ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅವರು ಒಂದು ಹೊಸ ಟೆಕ್ನಾಲಜಿನ ತರ್ತಾರೆ. ಇದರಿಂದ ಅಲ್ಲಿ ವರ್ಕ್ ಮಾಡ್ತಿರೋ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳು ಹಾಗೂ ಲಾರಿ ಡ್ರೈವರ್ಸ್ಗೆ ಒಂದು ಆಘಾತವಾದ ಸುದ್ದಿ ಇರುತ್ತೆ. ಅದೇನಂದರೆ ಜಿಂದಾಲ್ ಅವರು ಮೈನಿಂಗ್ ಮಾಡಿದ ಮಣ್ಣನ್ನು ಒಂದು ಹೊಸ ಟೆಕ್ನಾಲಜಿ ಮೂಲಕ ಅವರು ಸ್ಟೀಲ್ ಪ್ಲಾಂಟ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಟೆಕ್ನಾಲಜಿ ಯಾವುದಂದರೆ ಕನ್ವೇರ್ ಬೆಲ್ಟ್. ಇದರಲ್ಲಿ 2 ಬೇರಿಂಗ್ಸ್ಗಳು ಒಂದು ಪೈಪ್ಗೆ ಕನೆಕ್ಟ್ ಆಗಿರುತ್ತೆ. ಆ ಬೇರ್ ತಿರುಗ್ದಂಗೆಲ್ಲ ಅಲ್ಲಿರೋ ಪೈಪ್ನ ರೊಟೇಟ್ ಆಗಿ ಆ ಮೈನಿಂಗ್ ಮಣ್ಣು ಸೀದಾ ಸ್ಟೀಲ್ ಪ್ಲಾಂಟ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದರಿಂದ ಅಲ್ಲಿರೋ ಲಾರಿ ಡ್ರೈವರ್ಸ್ಗಳಿಗೆ ಬಹಳ ನಷ್ಟ ಆಗುತ್ತೆ. ಇದರಿಂದ ಲಾರಿ ಡ್ರೈವರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡ್ತಾರೆ. ಆ ಪ್ರೊಟೆಸ್ಟ್ನಿಂದ ಜಿಂದಾಲ್ ಒಂದು ಡಿಸಿಷನ್ ಮೇಕಿಂಗ್ ಮಾಡುತ್ತೆ. ಅದೇನಂದರೆ ನಾವು ಇಷ್ಟು ಪರ್ಸೆಂಟೇಜಲ್ಲಿ ಮಾತ್ರ ಮೈನಿಂಗ್ ಮಣ್ಣ ಈ ಕನ್ವೇರ್ ಬೆಲ್ಟ್ ಯೂಸ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ತೀರಿ, ಇನ್ನು ರೆಸ್ಟ್ ಆಫ್ ದ ಸಾಯಿಲು ಲಾರಿಗಳಿಂದನೇ ಟ್ರಾನ್ಸ್ಪೋರ್ಟ್ ಮಾಡ್ತೀರಿ ಅಂತ ಒಂದು ಡಿಸಿಷನ್ ಬರುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.